ಪಾಕಿಸ್ತಾನಕ್ಕೆ ವಾಟರ್ ಶಾಕ್ ಕೊಡ್ತಾ ಇದೆ ಭಾರತ. ಸಿಂಧೂ ಜಲ ಒಪ್ಪಂದವನ್ನು ರದ್ದು ಮಾಡಿದೆ ಭಾರತ. ಈಗಾಗಲೇ ಭಾರತ ಪಾಕಿಸ್ತಾನದ ನಡುವೆ 1960 ಸೆಪ್ಟೆಂಬರ್ 19ನೇ ತಾರೀಕಿನಿಂದ ಒಪ್ಪಂದ ಆಗಿತ್ತು. ಕರಾಚಿಯಲ್ಲಿ ಭಾರತ ಪಾಕ್ ಸಿಂಧೂ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿತ್ತು. ನೆಹರು, ಪಾಕ್ನ ಫೀಲ್ಡ್ ಮಾರ್ಷಲ್ ಮೊಹಮ್ಮದ್ ಆಯೂಬ್ ಖಾನ್ ಈ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ರು. ಸಿಂಧೂ ಒಪ್ಪಂದ ಪಾಕಿಸ್ತಾನಕ್ಕೆ ಇದು ಅಳಿವು ಉಳಿವಿನ ಪ್ರಶ್ನೆ ಆಗಿಬಿಡುತ್ತೆ. ಸಿಂಧೂ ನದಿ ಒಂದು ಸರಿಯಾಗಿ ಅವರಿಗೆ ಸಿಗದೆ ಹೋಗಿಬಿಟ್ರೇ ಮುಕ್ಕಾಲು ಪಾಕಿಸ್ತಾನ ಒದ್ದಾಡಿಬಿಡುತ್ತೆ. ಒಟ್ಟು 3180 ಕಿಲೋಮೀಟರ್ ಹರಿಯುವಂತಹ ಸಿಂಧೂ ನದಿ ಇದು. ಸಿಂಧೂ ಮತ್ತು ಅದರ ಉಪನದಿಗಳಿಂದಾನೇ ಪಾಕಿಸ್ತಾನಕ್ಕೆ ನೀರು ಪೂರೈಕೆ ಆಗುವುದು. ಪಾಕಿಸ್ತಾನದ 80% ಕೃಷಿ ಭೂಮಿಗೆ ನೀರು ಹೋಗೋದೇ ಸಿಂಧೂ ನದಿಯಿಂದ. ನದಿನ ನಾವು ಹೋಲ್ಡ್ ಮಾಡ್ಕೊಳ್ತೀವಿ ಅಂತ ಹೇಳಿಬಿಟ್ರೆ ಏನು ಸಪ್ಲೈನೇ ಇಲ್ವಲ್ಲ, ಅಲ್ಲಿಗೆ ನೀರೇ ಹೋಗಲ್ಲ ಅವ್ರಿಗೆ. ಕೃಷಿನೂ ಇಲ್ಲ, ಕುಡಿಯೋಕ್ಕೂ ಇಲ್ಲ, ಏನಕ್ಕೂ ಇಲ್ಲ. ಕರಾಚಿ, ಲಾಹೋರ್, ಮುಲ್ತಾನ್ ನಗರಕ್ಕೆ ಕುಡಿಯುವ ನೀರು ಸಪ್ಲೈ ಆಗುತ್ತೆ ಇಲ್ಲಿಂದಾನೇ. ವಿದ್ಯುತ್ ಉತ್ಪಾದನೆ ಆಗಬೇಕು ಅಂದರೂ ಕೂಡ ಇದೇ ಸಿಂಧೂ ನದಿ ಅವರಿಗೆ ಬೇಕೇ ಬೇಕು. ಈಗ ಭಾರತ ಸಿಂಧೂ ನದಿ ನೀರನ್ನು ತಡೆ ಹಿಡಿಯಬಹುದು. ಈಗ ಇದರಿಂದ ಪಾಕ್ನ ಕೃಷಿ ಕೆಲಸ ಆಗಲ್ಲ. ಈಗಲೇ ಅಲ್ಲಿ ಊಟಕ್ಕಿಲ್ಲ, ಆರ್ಥಿಕತೆ ಅಧೋಗತಿ ತಲುಪಿಟ್ಟಿದೆ ಅಲ್ಲಿ. ಇದರ ಮಧ್ಯದಲ್ಲಿ ಸಾಲದಕ್ಕೆ ನೀರು ಸ್ಟಾಪ್ ಆಗಿಬಿಟ್ಟಾಗ ಅಲ್ಲಿ ಕೃಷಿ ನಡೆಯಲ್ಲ, ಆಹಾರ ಉತ್ಪಾದನೆ ಕುತ್ತು ಬರುತ್ತೆ. ಅತಿ ಹೆಚ್ಚು ಉದ್ಯೋಗ ಕಲ್ಪಿಸುವಂಥ ಕೃಷಿ ಕ್ಷೇತ್ರಕ್ಕೆ ಅಲ್ಲಿ ಆಪತ್ತು ಬರುತ್ತೆ. ಪಾಕಿಸ್ತಾನದಲ್ಲಿ ಇದರ ಜೊತೆಗೇ ನಿರುದ್ಯೋಗ ಇನ್ನೂ ಜಾಸ್ತಿ ಆಗುವಂಥ ಆತಂಕ ಇದೆ. ಸಿಂಧೂ ಪ್ರವಾಹದ ಬಗ್ಗೆ ಕೂಡ ಭಾರತ ಮುನ್ಸೂಚನೆ ಕೊಡ್ತಾ ಇತ್ತು. ನೋಡ್ರಪ್ಪ, ಇಂಥ ಟೈಮಲ್ಲಿ ಇಲ್ಲಿ ಪ್ರವಾಹ ಆಗಬಹುದು, ಹುಷಾರಾಗಿರಿ ನೀವು ಅಂಥೇಳಿ. ಇನ್ನು ಮುಂದೆ ಅದು ಬಂದ್. ಇನ್ನು ಮುಂದೆ ಪಾಕ್ ಮುನ್ಸೂಚನೆಯು ಕೂಡ, ಅದಕ್ಕೆ ಕೊಡ್ತಾ ಇರ್ತಕ್ಕಂಥ ಮುನ್ಸೂಚನೆ ಕೂಡ ಸ್ಥಗಿತವಾಗುತ್ತೆ. ಸಿಂಧೂ ಉಪನದಿಗಳ ಸಂಪೂರ್ಣ ನೀರು ಭಾರತಕ್ಕೆ ಯಾವಾಗ ಬೇಕಾದರೂ ಸಂಗ್ರಹ ಮಾಡಿಟ್ಕೊಳ್ಬಹುದಾಗುತ್ತೆ. ಹೀಗಾಗಿ ಪಾಕಿಸ್ತಾನ ಇದೀಗ ಅಡಕತ್ತೆರಳಿ ಸಿಕ್ಕಾಕೊಂಡಿದೆ. ಎಲ್ಲಿಯವರೆಗೆ ಪಾಕಿಸ್ತಾನ ಈ ಭಯೋತ್ಪಾದಕರಿಗೆ ಬೆಂಬಲ ಕೊಡೋದು ನಿಲ್ಲಿಸಲ್ವೋ ಅಲ್ಲಿವರೆಗೂ ಆ ದರಿದ್ರ ದೇಶದ ಸ್ಥಿತಿಯನ್ನು ಯಾರು ಬಂದು ಕೂಡ ಸರಿ ಮಾಡೋಕ್ಕಾಗಲ್ಲ. ಆ ದರಿದ್ರ ದೇಶ ಇದೆಯಲ್ಲ ಒಂದು, ಎಲ್ಲಿವರೆಗೆ ಈ ಥರ ಅಮಾಯಕರ ನರಮೇಧಕ್ಕೆ ಇಂಡೈರೆಕ್ಟಾಗಿ ಕುಮ್ಮ ಕೊಟ್ಕೊಂಡು ಅವ್ರನ್ನ ಸಾಕಿ ಬೆಳೆಸಿ ಲಾಂಚ್ ಪ್ಯಾಡ್ಗಳ ಮೂಲಕವಾಗಿ ಇಂಡಿಯಾಗೆ ಕಳಿಸಿ ಇಲ್ಲಿ ಅಮಾಯಕರನ್ನ ಕೊಲ್ಲಿಸ್ತಾ ಇರ್ತಾರಲ್ಲ, ಅಲ್ಲಿವರೆಗೂ ಆ ಪಾಪವನ್ನು, ಆ ಶಾಪವನ್ನು, ಆ ನೋವನ್ನು ಈ ದೇಶ ಅನುಭವಿಸಲೇಬೇಕು.